ಬೆಂಗಳೂರಿನ ಜನಕ್ಕೆ ಇದು ರಾಜ್ಯ ಸರ್ಕಾರ ಮಾಡ್ತೋ, ಕೇಂದ್ರ ಸರ್ಕಾರ ಮಾಡ್ತೋ, ಫೇರ್ ಫಿಕ್ಸೇಷನ್ ಕಮಿಟಿ ಮಾಡ್ತೋ ಇದು ಬೇಕಾಗಿಲ್ಲ. ಅವರಿಗೆ ಈ ಸಮಸ್ಯೆಗೆ ಸೊಲ್ಯೂಷನ್ ಬೇಕಾಗಿದೆ, ಸಮಸ್ಯೆ ಬಗೆಹರಿಬೇಕಾಗಿದೆ. ನಾನು ನಿನ್ನೆ ಕೇಂದ್ರ ಸರ್ಕಾರದ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿ ದೀರ್ಘಕಾಲ ಅವರಿಗೆ ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಹೇಳಿದ್ದೀನಿ. ಅವರಿಗೆ 3 ಪ್ರಮುಖ ಅಂಶಗಳನ್ನು ಅವರ ಗಮನಕ್ಕೆ ತಂದಿದ್ದೀನಿ. ಒಂದು, ಈ ದರ ಪರಿಷ್ಕರಣೆ ಆದ ಮೇಲೆ ಇಡೀ ದೇಶದಲ್ಲೇನೆ ಅತಿ ಹೆಚ್ಚು ಟಿಕೆಟ್ ಪ್ರೈಸ್ ಇರುವಂತಹ ಮೆಟ್ರೋ ಬೆಂಗಳೂರು ಮೆಟ್ರೋ ಆಗಿದೆ. ಬೆಂಗಳೂರಿನ ಬಡ ಜನಕ್ಕೆ, ಸಾಮಾನ್ಯ ಜನಕ್ಕೆ, ಮಧ್ಯಮ ವರ್ಗದ ಜನಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥದ್ದು ಇದು ಕಷ್ಟ ಸಾಧ್ಯ ಆಗ್ತಾ ಇದೆ. ಇದನ್ನು ನಾವು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಒಂದು ನಾನು ಹೇಳಿದ್ದೀನಿ. ಎರಡನೇದು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಪಾರಾಗಿ ನಾವು ಕೆಲಸಕ್ಕೆ ಹೋಗಬೇಕು, ಮತ್ತೊಂದು ಕಡೆ ಹೋಗಬೇಕು, ವಾಪಸ್ ಕರೆಕ್ಟಾಗಿ ಟೈಮಿಗೆ ಬಂದು ನಾವು ಮನೆಯಲ್ಲಿ ಒಂದಿಷ್ಟು ಕುಟುಂಬ ಜೊತೆಗೆ ಸಮಯ ಕಳಿಬೇಕು ಅಂತಂದ್ರೆ ಮೆಟ್ರೋ ಒಂದೇ ಇರುವಂಥದ್ದು. ನಾವು ಮೆಟ್ರೋಗೆ ಮತ್ತಷ್ಟು ಉತ್ತೇಜನ ಕೊಡಬೇಕೇ ಹೊರತು ಮೆಟ್ರೋ ಪ್ರೈಸನ್ನು ಜಾಸ್ತಿ ಮಾಡಿ ಜನಕ್ಕೆ ಡಿಸ್ಕರೇಜ್ ಮಾಡಬಾರದು ಅನ್ನೋದನ್ನು ತಿಳಿಸಿದ್ದೀನಿ. ಮೂರನೇದು, ಯಾವತ್ತಿಂದ ಈ ಹೊಸ ದರ ಪರಿಷ್ಕರಣೆಯಾಗಿ ಜಾರಿಗೆ ಬಂತೋ ಅವತ್ತಿಂದ ಬೆಂಗಳೂರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಜನರ ಸಂಖ್ಯೆ ಸುಮಾರು 40,000 60,000 ಕಡಿಮೆ ಆಗಿದೆ. ಬಸ್ನಲ್ಲಿ, ಟೂ ವೀಲರ್ಸ್ನಲ್ಲಿ ಓಡಾಡುವಂಥ ಜನರ ಸಂಖ್ಯೆ ಜಾಸ್ತಿ ಆಗಿದೆ. BMTC ಓಡಾಡುವಂಥ ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಮೆಟ್ರೋದಲ್ಲಿ ಬರುವಂಥ ಜನರ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕಿಂತ ಇನ್ಯಾವ ಉದಾಹರಣೆ ಬೇಕು? ಜನ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ. ಈ ಎಲ್ಲ ಗಮನವನ್ನ ರಾಜ್ಯದ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ, ಇಲ್ಲಿನ ಮಂತ್ರಿಗಳಿಗೆ ತಂದಾಗಿದೆ. ಪಾರ್ಲಿಮೆಂಟ್ನಲ್ಲೂ ಕೂಡ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಇವತ್ತೂ ಕೂಡ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಸೆಕ್ರೆಟರಿ ಅವರಿಗೆ ಈ ವಿಚಾರವಾಗಿ ವಿಸ್ತೃತವಾಗಿ ನಾನು ಅವರಿಗೆ ಅಪ್ಡೇಟ್ ಮಾಡಿದ್ದೀನಿ. ಅವರೆಲ್ಲರೂ ಹೇಳಿರುವಂಥದ್ದು, ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಈ ದರ ಪರಿಷ್ಕರಣೆಯನ್ನು ನಾವು ಮಾಡೋದಿಲ್ಲ, ಇದಕ್ಕೆ ಹೊಸ ಒಂದು ಕಮಿಟಿಯನ್ನು ಫಿಕ್ಸೇಷನ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅವರು ಪತ್ರ ಬರೆದ್ರೆ ನಾಳೆನೆ ನಾವು ಮತ್ತೊಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ನಾವು ಜಾರಿ ಮಾಡ್ತೀವಿ, ಈ ದರವನ್ನು ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿನ ಮಂತ್ರಿಗಳು, ಇಲ್ಲಿನ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ನಿಮಗೆ ಮೆಟ್ರೋ ಆಕ್ಟ್ನ ಬಗ್ಗೆ ಜ್ಞಾನ ಇದೆ, ಅದರ ಬಗ್ಗೆ ಅರಿವಿದೆ. ಈ ಆಕ್ಟ್ನ ಕೆಳಗಡೆ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಮಾಡ್ತು ಅಂತಂದ್ರೆ ಅದನ್ನ ಕಂಪಲ್ಸರಿ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ತಾವೇ ಕೂಡ ಖುದ್ದಾಗಿ ಇದ್ರ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಬರೆದಿದ್ದೀರಿ ಕೂಡ. ತಾವು ಇನ್ನೊಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡೋದಕ್ಕೆ BMRCLಗೆ ಹಿಂದೆ ಯಾವ ರೀತಿ ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸಿದ್ರೋ ಈ ಪರಿಷ್ಕರಣೆ ಆಗಬೇಕು ಅಂತ, ಅದೇ ರೀತಿ ಮತ್ತೊಂದು ಸತಿ ತಾವು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಬರೆಸಿಸಿ ಮತ್ತೊಮ್ಮೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಫಿಕ್ಸ್ ಆಗಲಿ. ಅನ್ಸೈಂಟಿಫಿಕ್ ಆಗಿ, ಇರ್ರಾಷನಲ್ ಆಗಿ ಮಾಡಿರುವಂತಹ ಈ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ಗಳನ್ನ ರಿವ್ಯೂ ಮಾಡಿಸುವಂತಹ ಜವಾಬ್ದಾರಿ ನಾವೆಲ್ಲರೂ ಸೇರಿ ಮಾಡಬೇಕು. ನಾವು ರಾಜ್ಯ ಮತ್ತೆ ಕೇಂದ್ರ ಅಂತ ಹೊಡೆದಾಟ ಹಾಕಿದ್ರೆ ಇದರಲ್ಲಿ ಬಡವಾಗೋದು ಬೆಂಗಳೂರಿನ ಜನ. ಇದ್ರ ಕಡೆಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ರಾಜ್ಯ ಸರ್ಕಾರದ ಕಡೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಸರ್, ಈಗ ನೀವು ಹೊಸ ಕಮಿಟಿ ಪತ್ರ ಬರೀಬೇಕು, ಹೊಸ ಸಮಿತಿ ಬರಬೇಕು, ಅದಾದ್ಮೇಲೆ ದರ ಪರಿಷ್ಕರಣೆ ಆಗಬೇಕು, ಆಮೇಲೆ ಅಪ್ಲೈ ಆಗಬೇಕು. ಟೋಟಲಿ ಅಂದ್ರೆ ಇದು ಕಾನೂನು ಅಲ್ಲ. ಆಯ್ತು, ಇದನ್ನೆಲ್ಲ ಮಾಡಕ್ ಕನಿಷ್ಠ 1-2 ತಿಂಗಳು ಬೇಕಾಗೋದಿಲ್ಲ ಸರ್. ಯಾಕೆ ಬೇಕು? ಇವತ್ತೇ ಮುಖ್ಯಮಂತ್ರಿಗಳು ಪತ್ರ ಬರೀಲಿ, ನಾಳೆಗೆ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ರಚನೆ ಆಗಲಿ. ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರುವಂತ ಏನ್ ಸಮಸ್ಯೆಗಳಿದೆ ಅನ್ನೋದು 4-5 ದಿವಸದಲ್ಲಿ ಈ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ತಯಾರು ಮಾಡಿ ಒಂದು ರಿಪೋರ್ಟ್ ಕೊಡ್ಲಿ. 3 ದಿವಸದಲ್ಲಿ ಮುಗಿಸ್ಬೋದು ಈ ಕೆಲಸನ. ಮಾಡಬೇಕು ಅನ್ನುವಂತ ಇಚ್ಛಾಶಕ್ತಿ ಇತ್ತು ರಾಜ್ಯ ಸರ್ಕಾರಕ್ಕೆ ಅಂತಂದ್ರೆ ಇದನ್ನ 3 ದಿವಸದಲ್ಲಿ ಮಾಡಿ ತೋರಿಸಬಹುದು. ಅಲ್ಲ, ಹಿಂದೆ ಅವರು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡ್ತಾರೆ, ಅವ್ರಿಗೇನು ಅಷ್ಟೊಂದು ಅವೈಜ್ಞಾನಿಕವಾಗಿರ್ತಾರ ಸರ್? ಈ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಯಾರೀ ಮಾಜಿ ನ್ಯಾಯಮೂರ್ತಿಗಳು ಅಪಾಯಿಂಟ್ ಆಗಿದ್ದಾರೆ, ರಾಜ್ಯದಿಂದ ಯಾರು ಅಧಿಕಾರಿ ಇದ್ದಾರೆ, ಕೇಂದ್ರದಿಂದ ಅಧಿಕಾರಿಗಳಿದ್ದಾರೆ, ಯಾವ ಆಧಾರದ ಮೇಲೆ ಈ ರೀತಿ ಅವರು ಅಭಿಪ್ರಾಯ ಪಟ್ಟರು ಅನ್ನೋದನ್ನ ಅವ್ರನ್ನೇ ಕೇಳಬೇಕು. ಬಹುಶಃ ಅವ್ರ ಜೀವನದಲ್ಲೇನೆ ಮೆಟ್ರೋದಲ್ಲಿ ಓಡಾಡಿಲ್ಲ ಅನ್ಸುತ್ತೆ. ಅವರು ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ಸಿಂಗಾಪುರಿಗೆ, ಹಾಂಗ್ಕಾಂಗ್ಗೆ ಅವರು ಟೂರ್ ವಿಸಿಟ್ ಬೇರೆ ಮಾಡ್ಕೊಂಡ್ ಬಂದಿದ್ದಾರೆ ಸಾರ್ವಜನಿಕರ ಹಣದಲ್ಲಿ. ಅವರು ಬೆಂಗಳೂರು ಮೆಟ್ರೋಗೆ ಸಿಂಗಾಪುರ್ ದರ ಇಟ್ಟಿದ್ದಾರೆ, ಆದ್ರೆ ಬೆಂಗಳೂರು ಮೆಟ್ರೋನ ಸಿಂಗಾಪುರ್ ಕ್ವಾಲಿಟಿ ಮಾಡಿಲ್ಲ. ಇದನ್ನ ನೀವು ಸಮಿತಿ ಇನ್ನೇನು ಇಂಥ ದರ ಪರಿಷ್ಕರಣೆ ಮಾಡ್ತೀವಿ,
ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲೂ ಸರ್ಕಾರದ ಜೊತೆ ಒಂದ್ಸರಿ ಮಾತುಕತೆ ನಡೆಸುತ್ತಲ್ಲ. ಸರ್, ಈ ಫೇರ್ ಫಿಕ್ಸೇಷನ್ ಕಮಿಟಿ ನಾನು ಅಧಿಕಾರಿಗಳ ಜೊತೆಗೆ ಮಾತನಾಡಿದ ಮೇಲೆ ನನಗೆ ಬಂದಿರುವಂತ ಮಾಹಿತಿ ಅಂತಂದ್ರೆ, ಈ ಫೇರ್ ಫಿಕ್ಸೇಷನ್ ಕಮಿಟಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳಿಬ್ರು ಇರ್ತಾರೆ ಹೊರತು ಅವರು ಏನು ಡಿಸಿಷನ್ ಮಾಡ್ತಾರೆ ಅನ್ನುವಂಥದ್ದು ರಾಜ್ಯಕ್ಕೆ ಸರ್ಕಾರಕ್ಕೆ ತಿಳಿಸ್ತಾರೆ ಹೊರತು ಅದ್ರ ಹಿಂದೆ ಕನ್ಸಲ್ಟೇಷನ್ ಏನ್ ನಡೆಯುತ್ತೆ, ಯಾವ ಮಟ್ಟಲ್ಲಾಗತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಈಗ ಹೇಳ್ತಾರೆ. ಆದ್ರೆ ಅಲ್ಲಿ ಇದು ಅವ್ರು ಹೇಳಿರುವಂತ ತೇಲಿಸ್ಕೊಳ್ಳಿಕ್ಕೆ ಇವತ್ತು ಅವ್ರು ಕೊಡ್ತಾ ಇರುವಂತ ಹಾರಿಕೆ ಉತ್ತರ ಅದು. ಆದ್ರೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಲ್ಲಿರ್ಬೇಕಾದಾಗ ಮತ್ತೆ 51% BMRCL ಅಲ್ಲಿ ರಾಜ್ಯ ಸರ್ಕಾರದ ಶೇರ್ ಇರಬೇಕಾದಾಗ ರಾಜ್ಯ ಸರ್ಕಾರದನ್ನ ಕನ್ಸಲ್ಟೇಷನ್ ಮಾಡದೇನೆ ನಮಗೆ ಬೇಕಿದ್ದು ನಾವು ಅಧಿಕಾರಿಗಳು 3 ಜನ ನಾವು ಕೂತು ತೀರ್ಮಾನ ಮಾಡ್ತೀವಿ, ಅದರಿಂದ 8 ಲಕ್ಷ ಜನ ನಾಳೆ ಬೆಳಗ್ಗೆ ಎಷ್ಟು ಟ್ರಾವೆಲ್ ಮಾಡೋರು ಎಲ್ಲರೂ ಫೀಸ್ ಕಟ್ಟಬೇಕು ಅದನ್ನ ಅಂತಂದ್ರೆ ಅಲ್ಲ, ಇದನ್ನ ನೀವು ಉಲ್ಟಾ ತಗೊಳ್ಳಿ. ರಾಜ್ಯ ಸರ್ಕಾರದ ಮೇಲೆ ಈಗ ಆರೋಪ ಮಾಡ್ತೀವಿ 51% ನಿಮ್ಮ ಹತ್ರ 49 ಇದೆಯಲ್ಲ, ನಿಮ್ಮನ್ನ ಕನ್ಸಲ್ಟ್ ಮಾಡಿ. ನಾನ್ ನಿಮಗೆ ಇವತ್ತು ಹೇಳ್ತಿರೋದು ಇದೇನೆ, ರಾಜ್ಯ ಸರ್ಕಾರ ಇದು ಇನಿಷಿಯೇಟ್ ಆಗಿದ್ದು ಎಲ್ಲಿಂದ? ಅಲ್ಲ ಸರ್, ಅಲ್ಲ, ನಾರ್ಮಲ್ ಪ್ರಾಸೆಸ್ ಅಲ್ಲ ಸರ್. ನೀವು ಬರೀ ಬೆಂಗಳೂರು ಮೆಟ್ರೋದು ಮಾತ್ರ ದರ ಇವತ್ತು ಪರಿಷ್ಕರಣೆ ಆಗಿದ್ದಿದ್ರೆ ಇದು ನಾರ್ಮಲ್ ಪ್ರಾಸೆಸ್ ಅಲ್ಲಿ ಆಯ್ತು, ಇದು ರಾಜ್ಯ ಸರ್ಕಾರದ ರೋಲ್ ಇಲ್ಲ ಇದರಲ್ಲಿ ಅಂತ ನಾವು ಭಾವಿಸಬಹುದಿತ್ತು. ಆದ್ರೆ ರಾಜ್ಯದಲ್ಲಿ ನಾನು ಆಗ್ಲೇ ನಿಮಗೆ ಹೇಳಿದೆ, ಬೇರೆ 15 ಬೇರೆ ಬೇರೆ ಐಟಮ್ಗಳನ್ನೆಲ್ಲದನ್ನೂ ಏರಿಸಿದ್ದಾರೆ. ಬಸ್ ದರ ಏರಿಸಿದ್ದಾರೆ, ಹಾಲಿನ ದರ ಏರಿಸಿದ್ದಾರೆ, ಬಿಯರಿನ ದರ ಏರಿಸಿದ್ದಾರೆ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ದರ ಏರಿಸಿದ್ದಾರೆ. ಇದನ್ನೆಲ್ಲ ಏರಿಸಬೇಕಾದ್ರೆ ಸರ್ಕಾರಕ್ಕೆ ಇನ್ನೆಲ್ಲೆಲ್ಲಿಂದ ದುಡ್ಡು ತಗೊಂಡು ಬರ್ಬೋದು ಅಂತ ರಾಜ್ಯ ಸರ್ಕಾರ ಕೂತು ಚರ್ಚೆ ಮಾಡಿದಾಗ ಮೆಟ್ರೋ ದರನು ಏರಿಸಿ ಅಂತ ಹೇಳಿ ಆ ಪ್ರಾಸೆಸ್ ಶುರು ಮಾಡಿದ್ರು. ರಾಜ್ಯ ಸರ್ಕಾರ ಮೆಟ್ರೋ ದರ ಏರಿಸಿ ಎನ್ನುವಂತ ಪ್ರಾಸೆಸ್ ಇನಿಷಿಯೇಟ್ ಮಾಡದಲ್ಲೇ ಇದ್ದಿದ್ರೆ ಇವತ್ತು ಮೆಟ್ರೋ ದರ ಬೆಂಗಳೂರಿನಲ್ಲಿ ಏರಿಕೆನೆ ಆಗ್ತಿರ್ಲಿಲ್ಲ. ಇವತ್ತು ಕೂಡ ಇದಕ್ಕೆ ಒಂದೇ ಸಲಹೆ ಏನು ಅಂತಂದ್ರೆ, ಇದಕ್ಕೆ ಒಂದೇ ಒಂದು ಪರಿಹಾರ ಏನು ಅಂತಂದ್ರೆ, ಇವತ್ತೇ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಈ ಪರಿಷ್ಕರಣೆ ಮಾಡಿರುವಂತಹ ಈ ಫೇರ್ ಫಿಕ್ಸೇಷನ್ ಕಮಿಟಿ ಕೊಟ್ಟಿರುವಂತಹ ರಿಪೋರ್ಟ್ ಸರಿ ಇಲ್ಲ, ಇದು ಅನ್ಸೈಂಟಿಫಿಕ್ ಆಗಿದೆ, ಅವೈಜ್ಞಾನಿಕವಾಗಿದೆ, ಜನಕ್ಕೆ ಇದು ಹೊರೆ ಆಗ್ತಾ ಇದೆ, ಇದನ್ನ ನೀವು ಪರಿಷ್ಕರಣೆ ಮಾಡಬೇಕು, ಇದಕ್ಕೆ ಹೊಸ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಇವತ್ತೇ ಪತ್ರ ಬರೆದ್ರೆ ನಾಳೆ ಕೇಂದ್ರ ಸರ್ಕಾರ ಇದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಬಹುದು. 3 ದಿವಸದೊಳಗಡೆ ಅದಕ್ಕೆ ಬೇಕಾಗಿರುವಂತಹ ಒಂದು, ಯಾಕೆಂದ್ರೆ ಇವ್ರು ಆಗ್ಲೇ ಸಿಂಗಾಪುರ್, ಹಾಂಗ್ಕಾಂಗ್ ಎಲ್ಲ ಕಡೆ ಟೂರ್ ಹೊಡೆದು ಬಂದಿದಾರಲ್ಲ ಈ ಫೇರ್ ಫಿಕ್ಸೇಷನ್ ಕಮಿಟಿಯವರು, ಈಗಾಗಲೇ ಹೋಗಿ ಬಂದ್ಬಿಟ್ಟಿದಾರಲ್ಲ ಇವರು. ಈ ಹೊಸ ಕಮಿಟಿಗೆ ನಾವು ಇಷ್ಟೇ ಹೇಳ್ಬೇಕು, ನೀವು ಹಾಂಗ್ಕಾಂಗು ಸಿಂಗಾಪುರ್ಗೂ ಹೋಗೋದ್ರ ಬದಲು ನೀವು ನಮ್ ಸಿಂಗ್ಸಂದ್ರ ಹೊಂಗ್ಸಂದ್ರ ಇಲ್ಲಿ ಓಡಾಡುವಂತ ನಮ್ ಜನರನ್ನ ಓಡಾಡಿ ಹಾಂಗ್ಕಾಂಗು ಸಿಂಗಾಪುರ್ ಬದಲು ಸಿಂಗ್ಸಂದ್ರ ಹೊಂಗ್ಸಂದ್ರಕ್ಕೆ ಓಡಾಡಿದ್ರೆ ನಮ್ಮ ಜನ ಯಾವ ತರದವರು, ಯಾರಲ್ಲಿ ಓಡಾಡ್ತಾ ಇರುವಂತವ್ರು, ಅವ್ರ ಜನಸಾಮಾನ್ಯರು ಯಾರು ಓಡಾಡುವಂತವ್ರು, ಅವ್ರು ಎಷ್ಟು ಒಂದು ತಿಂಗಳ ಆದಾಯ ಎಷ್ಟು, ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ನೌಕರರು 250 ರೂಪಾಯಿ ಪ್ರತಿ ದಿವಸ ಮೆಟ್ರೋದಲ್ಲಿ ಕೊಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಅವ್ರ ಜೀವನ ಹೆಂಗ್ ನಡೆಸ್ತಾರೆ? ಸೊ ಅವ್ರಿಗೆ ಸಂಬಳನೇ ಅಷ್ಟು ಬರಲ್ಲ. ಈಗ ನಾವು ಈ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ಯಾಕೆ ಆಗ್ಬೇಕು ಅಂತಂದ್ರೆ, ಈ ಫೇರ್ ಫಿಕ್ಸೇಷನ್ ಕಮಿಟಿ ಸಾರ್ವಜನಿಕ ಹಣದ ದುಡ್ಡಿನಲ್ಲಿ ಹಾಂಗ್ಕಾಂಗು ಸಿಂಗಾಪುರ್ ಟೂರ್ ಹೊಡ್ಕೊಂಡ್ ಬಂದ್ರು. ಇವ್ರು ಟೂರ್ ಹೊಡಿಬೇಕಾಗಿದ್ದು ಸಿಂಗ್ಸಂದ್ರ, ಹೊಂಗ್ಸಂದ್ರ, ನಮ್ ವಿಜಯನಗರ, ಬಾಪೂಜಿ ನಗರ, ದೀಪಾಂಜಲಿ ನಗರ, ಇಲ್ಲಿ ಹೋಗ್ಬೇಕಿತ್ತು ಅವ್ರು. ಅಲ್ಲಿ ಯಾವ ಜನ ಓಡಾಡ್ತಾರೆ, ಏನ್ ಮಾಡ್ತಾರೆ, ಅವ್ರ ತಿಂಗಳ ಆದಾಯ ಎಷ್ಟು, ಇದನ್ನ ತಿಳ್ಕೋಬೇಕಿತ್ತು. ಇದನ್ನ ಯಾವ್ದನ್ನು ಮಾಡದಲ್ಲೇ ಅನ್ಸೈಂಟಿಫಿಕ್ ಆಗಿ ಒಂದು ರಿಪೋರ್ಟ್ ಕೊಟ್ಟಿರೋದ್ರಿಂದ ಇವತ್ತು ಇದರಿಂದ ಸಮಸ್ಯೆಗೆ ಉಂಟಾಗಿದೆ. ಇದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಆಗ್ಲೇ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅತ್ಯುನ್ನತ ಅಧಿಕಾರಿಗಳಿಗೆ, ಮಂತ್ರಿಗಳ ಗಮನಕ್ಕೆ ಈ ವಿಷಯ ತಂದಾಗಿದೆ. ಈ ಕಾನೂನಿನಲ್ಲಿ ಏನಿದೆ ಅಂತ ತಾವೇ ಕೂಡ ಬರೆದಿದ್ದೀವಿ. ಇದು ನಾನೇನು ಹೇಳ್ತಿರೋದಲ್ಲ, ನೀವೇ ಹೇಳ್ತಿರೋದಲ್ಲ, ಮುಖ್ಯಮಂತ್ರಿಗಳೇ ಬರೆದಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡುವಂತ ರೆಕಮೆಂಡೇಶನ್ಸ್ಗಳು ಬೈಂಡಿಂಗು, ಅದನ್ನ ನಾವೆಲ್ಲರೂ ಪಾಲಿಸಲೇಬೇಕು ಅಂತ. ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಇನ್ನೊಂದು ರಚನೆ ಮಾಡೋದಕ್ಕೆ ಕಾನೂನಲ್ಲಿ ಯಾವುದೇ ತಡೆ ಇಲ್ಲ, ಅಥವಾ ಈಗ ಮಾಡಿದ ಮೇಲೆ ಇನ್ನೊಂದು 6 ತಿಂಗಳ ತನಕ ಮಾಡಬಾರದು ಅಂತ ಕಾನೂನಿಲ್ಲ. ಈಗ ಮಾಡಿರೋಂಥದ್ದು ಸರಿ ಇಲ್ಲ ಅಂತಂದ್ಮೇಲೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ, ಇವತ್ತೇ ಮಾಡಿ, ಇನ್ನು 3 ದಿವಸದೊಳಗಡೆ ಅವ್ರಿಗೆ ರಿಪೋರ್ಟ್ ಕೊಡೋದಕ್ಕೆ ಅವ್ರಿಗೆ ತಾಕೀತ್ ಮಾಡೋಣಂತೆ. ಕಾನೂನಲ್ಲಿ ಇದೊಂದೇ ಮಾರ್ಗ ಇತ್ತು ಅಂದ್ರೆ ಇದ್ರ ಪ್ರಕಾರ ಮಾಡಬೇಕು. ಇದನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಗೂಬೆ ಕೂರಿಸಿ ಬೆಂಗಳೂರಿನ ಜನಕ್ಕೆ ದಿನಕ್ಕೆ 9 ಲಕ್ಷ ಜನ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಓಡಾಡ್ತಾರೆ. ಇವರೆಲ್ಲರೂ ಕೂಡ ಮಧ್ಯಮ ವರ್ಗದ ಜನ. ಈ ಮಧ್ಯಮ ವರ್ಗದ ಜನ ಏನ್ ಅವ್ರು ತಿಂಗಳಲ್ಲಿ ದುಡಿಯುವಂತ 25,000, 30,000, 10,000 ರೂಪಾಯಿ ಸಂಬಳಕ್ಕೆ
ಅದನ್ನ ಪ್ರತಿ ದಿವಸ ನೀನು 200 ರೂಪಾಯಿ ಮೆಟ್ರೋ ಕಟ್ಟು ಅಂತಂದ್ರೆ ಯಾರು ಮೆಟ್ರೋದಲ್ಲಿ ಓಡಾಡ್ತಾರೆ? ಒಂದ್ ಕಡೆ ಕೇಂದ್ರ ಸರ್ಕಾರ ಮೋದಿ ಅವರು 12 ಲಕ್ಷ ರೂಪಾಯಿ ತನಕ ನಾವು ಟ್ಯಾಕ್ಸೇ ತಗೊಳ್ಳಲ್ಲ, ಮಧ್ಯಮ ವರ್ಗದವರಿಗೆ ಸಹಾಯ ಆಗಬೇಕು ಅಂತ ಒಂದ್ ಕಡೆ ಕೇಂದ್ರ ಸರ್ಕಾರ ಕೆಲಸ ಮಾಡಿ, ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಇಲ್ಲ ನಾವು ಮೆಟ್ರೋ ದರನು ನಾವು ಕೂಡ ಪರಿಷ್ಕರಣೆ ಮಾಡಿ 200 ರೂಪಾಯಿ ಪ್ರತಿ ದಿವಸ ನೀವು ಖರ್ಚು ಮಾಡೋ ತರ ನಾವು ಮಾಡ್ತೀವಿ ಅಂತಂದ್ರೆ ಮಧ್ಯಮ ವರ್ಗದವರೆಲ್ಲ ಹೋಗ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.